ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಸಣ್ಣವ್ರ? ಕಂಟಿ ಅವ್ರೆ, ನಿಮ್ ತವ ಒಂದು ಎಸೆ ಹೇಳ್ಬೇಕಿತ್ತು. ಏನ್ ಹೇಳಿ? ಸಚಿನ್ ಎಲ್ಲ ಒಂದು ನಿಮ್ಗೆ ಗೊತ್ತಾ? ಸಚಿನ್ ಎಲ್ಲವನೇ ಅಂತ ಗೊತ್ತಿಲ್ಲ, ಆದ್ರೆ ಇದು ಯಾರಿಂದ ಅಪ್ಪಯ್ಯ ಆಗದೆ ಅಂತ ಮಾತ್ರ ಗೊತ್ತು. ಏನ್ ಹೇಳ್ತಿದ್ಯಕ್ಕ? ಅದು ನಾನು ಅವತ್ತು ಚಾಪೆ ದಿಂಬ ತಕೊಂಬರಕ್ಕೆ ಅಂತ ಹೋಗಿದ್ನ, ಅಲ್ಲಿ ನೋಡಿದ್ರೆ ರಾಜ ಹುಲಿ ಬಂದಿದ್ದ. ಅಲ್ಲ, ಈ ಸಲ ರಾತ್ರಿನೇ ಯಾಕೆ ಹೇಳಿಲ್ಲ? ನಿಮಗೆ ಹೇಳಿದ್ರೆ ಕೋಪದಾಗ ಯೋನ್ ಮಾಡ್ಬಿಡ್ತಿರೋ ಅಂತ ಹೇಳಿಲ್ಲ. ಅಯ್ಯೋ, ಏನಾದ್ರೂ ಆಗ್ಲಿ, ನೀವ್ ಇದನ್ನ ಹೇಳ್ಬೇಕಿತ್ತಕ್ಕ. ಅವನೇನಾದ್ರೂ ಸಚಿನ್ಗೆ ತೊಂದರೆ ಮಾಡಿದ್ರೆ ಏನ್ ಮಾಡೋದು? ಹೇಳಿದ್ರೆ ಇವನದು ತೊಂದರೆ ಆಗಿ ಮದ್ವೆ ನಿಂತೋಯ್ತದೆ ಅಂತ ಗಾಬರಿ ಆಯ್ತು ಕಣವಿ. ಆದ್ರೆ ಈಗ ನೋಡಿದ್ರೆ ಮದ್ವೆ ನಿಲ್ಲೋ ಮಟ್ಟಕ್ಕೆ ಬಂದ್ಬಿಟ್ಟದೆ. ಸರಿ, ಈಗ ರಾಜವಲ್ಲಿ ಎಲ್ಲವನ? ರೀ, ಅವ್ನು ಹಿಡಿದ್ರೆ ನಮ್ ಸಚಿನ್ಗೆ ಏನಾಯ್ತು ಅಂತ ತಿಳ್ಕೊಬಹುದು. ಸಣ್ಣವ್ರ ಬನ್ನಿ, ಆ ಕೋಣೆ ಎಲ್ಲ ತೋರಿಸಿ ಬನ್ನಿ. ನಾನು ಆಗ್ಲಾ ಕೋಣೆನಾಗ ಹೋಗಿ ನೋಡ್ದೆ, ಅವನಲ್ಲಿಲ್ಲ. ಅವನಲ್ಲಿಲ್ವಾ? ಹಾಗಾದ್ರೆ ಅವನೇ ಸಚಿನ್ಗೆ ಏನಾದ್ರು ತೊಂದರೆ ಮಾಡಿರ್ತಾನೆ. ರಾಧಾ, ಮಾತಾಡು. ಏನ್ ರಾಜ ಹುಲಿ, ನಿನಗ್ ನೀನೇ ಹುಲಿ ಅನ್ಕೊಂಡ್ಬಿಟ್ಟಿದ್ಯಾ? ನಿನಗ್ ನೀನೇ ಹುಲಿ ಅನ್ಕೊಂಡ್ರೆ ಸಾಲದು, ನಮಗೂ ನೀನು ಹುಲಿ ಅಂತ ಅನ್ನಿಸ್ಬೇಕು. ನೀನ್ ಎಂತದೇ ಹುಲಿ ಆದ್ರೂ ಈ ರಾಧಾ ಬೇಟೆ ಆಡದೆ ಬಿಡಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ಕದ್ದು ಮುಚ್ಚಿ ಮದ್ವೆ ಮನೆಗ್ ಬಂದ್ರೆ ನಿನ್ನ ಹಿಡಿಯಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ನ ಹಿಡ್ದಾಕಿ ಈಗ ನಾನು ಇದೇ ಮದ್ವೆ ಮನೇಲಿದ್ದೀನಿ. ನಮ್ಮ ಹತ್ರ ನಿನ್ನ ಆಟ ಯಾವುದು ನಡೆಯಲ್ಲ. ಬಂಗಾರಮ್ಮನ್ ಕೇಸ್ ಕ್ಲೋಸ್ ಆಗೋವರೆಗೂ ನೀನ್ ನಮ್ ಜಾಗ ಬಿಟ್ಟು ಎಲ್ಲೂ ಕದ್ಲಕ್ಕಾಗಲ್ಲ. ರಾಧಾ, ಮದ್ವೆ ಮನೇಲಿ ಇದ್ದಿದ್ ರಾಜ ಹುಲಿನ ನೀನ್ ಹೇಗ್ ಕಂಡಿಡ್ದೆ? ಅಲ್ಲಿದ್ದಿದ್ ರಾಜ ಹುಲಿ ಇಲ್ಲಿಗೆ ಹೇಗ್ ಬಂದ? ಈ ರಾಧಂಗೆ ಯಾವುದು ಅಸಾಧ್ಯ ಅಲ್ಲ ವೈಭವ್. ನನಗೆಲ್ಲ ಗೊತ್ತಾಗತ್ತೆ. ಎಲ್ಲ ಕಡೆ ಹುಡುಗರಿದ್ದಾರೆ. ಸರಿ, ನಾನು ಆಮೇಲೆ ಮಾಡ್ತೀನಿ.